ನಮಸ್ಕಾರ ವೀಕ್ಷಕರೇ. 2025 ಸೆಪ್ಟೆಂಬರ್ 21ರಂದು ನಡೆಯುವ ಅಮಾವಾಸ್ಯೆ ಮತ್ತು ಎರಡನೇ ಸೂರ್ಯಗ್ರಹಣವು ಧನುರಾಶಿಯವರಿಗೆ ವಿಶೇಷ ಪ್ರಭಾವವನ್ನುಂಟು ಮಾಡಲಿದೆ. ಅಮಾವಾಸ್ಯೆಯ ಸಮಯದಲ್ಲಿ ಹೊಸ ಆರಂಭಗಳ ಬಾಗಿಲು ತೆರೆದುಕೊಳ್ಳುತ್ತದೆ. ಈ ಅವಧಿಯಲ್ಲಿ ನೀವು ಹಿಂದಿನ ಗೊಂದಲಗಳನ್ನು ಬಿಟ್ಟು ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲು ತಯಾರಾಗುತ್ತೀರಿ. ಸೂರ್ಯಗ್ರಹಣವು ನಿಮ್ಮ ಜೀವನದ ಒಳನೋಟವನ್ನು ಹೆಚ್ಚಿಸಿ ಆಳವಾದ ಆತ್ಮಪರಿಶೀಲನೆಗೆ ದಾರಿ ಮಾಡುತ್ತದೆ. ಧನುರಾಶಿಯವರು ಈ ಸಮಯದಲ್ಲಿ ತಮ್ಮ ಗುರಿ ಮತ್ತು ಕನಸುಗಳತ್ತ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತದೆ. ಹಳೆಯ ಸಂಬಂಧಗಳ ತೊಂದರೆಗಳು ನಿವಾರಣೆಯಾಗಬಹುದು, ಆದರೆ ಹೊಸ ಸಂಪರ್ಕಗಳನ್ನು ಮಾಡುವಾಗ ಜಾಗೃತಿ ಅಗತ್ಯ. ಆರ್ಥಿಕವಾಗಿ ಕೆಲವು ಏರಿಳಿತಗಳು ಕಂಡುಬರುವ ಸಾಧ್ಯತೆ ಇರುತ್ತದೆ, ಆದರೂ ಕಾಳಜಿ ಮತ್ತು ಸಮತೋಲನದಿಂದ ಮುನ್ನಡೆಯಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಅಚಾನಕ ಬದಲಾವಣೆ ಅಥವಾ ಹೊಸ ಅವಕಾಶದ ಸೂಚನೆ ದೊರೆಯಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯ ಗಮನಾರ್ಹವಾದ ಅಧ್ಯಯನದ ಅವಧಿಯಾಗಿರಬಹುದು. ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಶಾಂತಿಗೆ ಮಹತ್ವ ನೀಡುವುದು ಅವಶ್ಯಕ. ಯೋಗ ಮತ್ತು ಧ್ಯಾನದಿಂದ ಲಾಭವಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು ಬರಬಹುದು, ಆದರೆ ನಿಮ್ಮ ಶಾಂತ ಸ್ವಭಾವವು ಅದನ್ನು ಸುಲಭವಾಗಿ ಪರಿಹರಿಸುತ್ತದೆ. ಈ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣವು ಧನುರಾಶಿಯವರಿಗೆ ಹೊಸ ಮಾರ್ಗದರ್ಶನ ನೀಡುವಂಥದ್ದು. ಧೈರ್ಯದಿಂದ, ಸಹನೆಯಿಂದ ಮತ್ತು ಸ್ಪಷ್ಟತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಜೀವನದಲ್ಲಿ ಶ್ರೇಯಸ್ಕರ ಫಲ ದೊರೆಯಲಿದೆ. 2025 ಈ ವರ್ಷದ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಪ್ರಭಾವದಿಂದ ಧನುರಾಶಿಯವರ ರಾಶಿ ಫಲ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೂರ್ಯಗ್ರಹಣವು ಪ್ರಕೃತಿಯ ವಿಶೇಷ ಘಟನೆ. ಚಂದ್ರನು ಸೂರ್ಯನ ಮುಂದಕ್ಕೆ ಬಂದು ಭೂಮಿಯ ಮೇಲೆ ನೆರಳು ಬೀಳುವಾಗ ಇದು ಸಂಭವಿಸುತ್ತದೆ. ವಿಜ್ಞಾನ ಶಾಖೆಯಲ್ಲಿ ಇದನ್ನು ಖಗೋಳಶಾಸ್ತ್ರೀಯ ಘಟನೆ ಎಂದು ವಿವರಿಸಲಾಗುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಗ್ರಹಣವು ವ್ಯಕ್ತಿಗಳ ಮನಸ್ಸು, ಆರೋಗ್ಯ, ಆರ್ಥಿಕತೆ, ಸಾಮಾಜಿಕ ಜೀವನ, ಆಧ್ಯಾತ್ಮಿಕತೆ ಸೇರಿದಂತೆ ಬಹು ಕ್ಷೇತ್ರಗಳ ಮೇಲೆ ಸೂಕ್ಷ್ಮ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗಿದೆ. ಧನು ರಾಶಿ ಗುರುಗ್ರಹದ ಆಧಿಪತ್ಯದಲ್ಲಿರುವ ರಾಶಿ. ಈ ರಾಶಿಯವರು ಜ್ಞಾನ, ಧರ್ಮ, ಅಧ್ಯಯನ, ಧೈರ್ಯ, ಧಾರ್ಮಿಕ ಮನೋಭಾವ, ಸಾಹಸ, ವಿಶ್ವಾಸ ಇವುಗಳ ಪ್ರತಿನಿಧಿಗಳು. ಅವರು ಯಾವ ಕೆಲಸವನ್ನಾದರೂ ಧೈರ್ಯದಿಂದ, ವಿಶ್ವಾಸದಿಂದ ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಆತುರ, ಅತಿಯಾದ ಭರವಸೆ, ಅತಿಯಾಗಿ ಖರ್ಚು ಮಾಡುವ ಗುಣಗಳು ಅವರಲ್ಲಿ ಕಂಡುಬರುತ್ತವೆ. 2025 ಸೆಪ್ಟೆಂಬರ್ 21 ಅಮಾವಾಸ್ಯೆಯಂದು ನಡೆಯುವ ಸೂರ್ಯಗ್ರಹಣವು ಧನು ರಾಶಿಯವರ ಮನಸ್ಸು, ಆರ್ಥಿಕತೆ, ಸಂಬಂಧಗಳು ಮತ್ತು ಆಧ್ಯಾತ್ಮಿಕತೆಗೆ ವಿಶೇಷ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಪ್ರಬಂಧದ 10 ಭಾಗಗಳಲ್ಲಿ ನಾವು ಈ ಎಲ್ಲ ಆಯಾಮಗಳನ್ನು ಪ್ರತ್ಯೇಕವಾಗಿ ನೋಡುತ್ತೇವೆ. ಸೂರ್ಯ ಆತ್ಮ, ತೇಜಸ್ಸು ಮತ್ತು ಗೌರವದ ಸಂಕೇತ. ಗ್ರಹಣದ ಅವಧಿಯಲ್ಲಿ ಸೂರ್ಯನ ಪ್ರಭಾವ ತಾತ್ಕಾಲಿಕವಾಗಿ ಕುಂದುವುದರಿಂದ ಧನು ರಾಶಿಯವರ ಮನಸ್ಸು ಸ್ವಲ್ಪ ಅಶಾಂತವಾಗಬಹುದು. ಸಾಮಾನ್ಯವಾಗಿ ಅವರು ಉತ್ಸಾಹದಿಂದ ಕೂಡಿರುತ್ತಾರೆ, ಆದರೆ ಈ ಅವಧಿಯಲ್ಲಿ ಆತಂಕ, ಗೊಂದಲ, ನಿರ್ಧಾರದ ಆತುರ ಇವು ಕಾಣಿಸಬಹುದು. ಧನು ರಾಶಿಯವರು ದೊಡ್ಡ ಕನಸುಗಳನ್ನು ಕಾಣುವವರು, ಆದರೆ ಗ್ರಹಣದ ಸಮಯದಲ್ಲಿ ಆ ಕನಸುಗಳ ಬಗ್ಗೆ ಆತ್ಮವಿಶ್ವಾಸ ಕುಂದಬಹುದು. ಕೆಲವರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಬರುವ ಸಂಭವವಿದೆ, ಆದರೂ ಇದು ದೀರ್ಘಾವಧಿಯ ಪರಿಣಾಮವಲ್ಲ, ತಾತ್ಕಾಲಿಕ ಅಲೆಮಾಲೆ ಮಾತ್ರ. ಮನೋಭಾವದ ವಿಷಯದಲ್ಲಿ ತಾಳ್ಮೆಯ ಕೊರತೆ ಹೆಚ್ಚಾಗಬಹುದು. ಸಣ್ಣ ವಿಷಯಕ್ಕೂ ಕೋಪ ಬರುತ್ತದೆ, ಆದರೆ ಅದೇ ಶಕ್ತಿಯನ್ನು ಒಳಮುಖವಾಗಿ ಬಳಸಿ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದರೆ ಗ್ರಹಣದ ಪ್ರಭಾವವನ್ನು ಉತ್ತಮ ದಿಕ್ಕಿಗೆ ತಿರುಗಿಸಬಹುದು. ಆತ್ಮವಿಶ್ವಾಸ ಮರುಪಡೆಯಲು ತಮಗೆ ಇಷ್ಟವಾದ ಕೆಲಸಗಳಲ್ಲಿ ತೊಡಗುವುದು, ಸಕಾರಾತ್ಮಕ ವ್ಯಕ್ತಿಗಳ ಸಂಘದಲ್ಲಿ ಕಾಲ ಕಳೆಯುವುದು ಮತ್ತು ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ ಕಳೆಯುವುದು ಸಹಕಾರಿ. ಗ್ರಹಣದ ನಂತರ ಅವರ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗಿ ಹೊಸ ಚೈತನ್ಯ ಒದಗುತ್ತದೆ. ಧನು ರಾಶಿಯವರು ಸಾಮಾನ್ಯವಾಗಿ ಉದಾರ ಮನಸ್ಸಿನವರು. ತಮ್ಮ ಹೃದಯಕ್ಕೆ ಬಂದಂತೆ ಖರ್ಚು ಮಾಡುವ ಗುಣ ಹೆಚ್ಚು. ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅತ್ಯಂತ ಮುಖ್ಯ, ಏಕೆಂದರೆ ಈ ಸಮಯದಲ್ಲಿ ತುರ್ತು ನಿರ್ಧಾರಗಳಿಂದ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ, ದೊಡ್ಡ ವ್ಯವಹಾರ, ಆಸ್ತಿ ಖರೀದಿ, ಮಾರಾಟ ಇವುಗಳನ್ನು ಗ್ರಹಣದ ದಿನದಂದು ಅಥವಾ ಆ ದಿನಗಳ ತಕ್ಷಣ ಮಾಡುವುದನ್ನು ತಪ್ಪಿಸಬೇಕು. ಹಣ ನೀಡುವಲ್ಲಿ ಮೋಸ ಸಂಭವಿಸಬಹುದು, ಜೊತೆಗೆ ನಿರೀಕ್ಷಿತ ಲಾಭ ತಡವಾಗುವ ಸೂಚನೆಯೂ ಇದೆ. ಸಾಲ ಪಡೆದಿರುವವರು ಬಾಧೆ ಅನುಭವಿಸಬಹುದು, ಬಡ್ಡಿ ಒತ್ತಡ ಹೆಚ್ಚಾಗಬಹುದು. ಹೀಗಾಗಿ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಹಣವನ್ನು ಜಾಗರೂಕತೆಯಿಂದ ಬಳಕೆ ಮಾಡುವುದು ಒಳಿತು. ಆದರೆ ಗ್ರಹಣದ ಬಳಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಉದ್ಯೋಗಸ್ಥರಿಗೆ ಬೋನಸ್ ಅಥವಾ ಹೆಚ್ಚುವರಿ ಸಂಬಳದ ಸಾಧ್ಯತೆ ಬರುತ್ತದೆ. ವ್ಯಾಪಾರಿಗಳಿಗೆ ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು. ಹೀಗಾಗಿ ಧನು ರಾಶಿಯವರು ತಾಳ್ಮೆಯಿಂದ ಇರಬೇಕು. ವೃತ್ತಿ ಜೀವನದಲ್ಲಿ ಧನು ರಾಶಿಯವರು ಸಾಹಸ ಪ್ರಿಯರು. ಹೊಸ ಕೆಲಸಗಳನ್ನು ಅಳವಡಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಆದರೆ ಗ್ರಹಣದ ಅವಧಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಸಹೋದ್ಯೋಗಿಗಳ ಸಹಕಾರ ಸಿಗದೆ ಏಕಾಂಗಿಯಾಗಿ ಶ್ರಮಿಸಬೇಕಾದ ಸಂದರ್ಭ ಬರಬಹುದು.
ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳೊಂದಿಗೆ ಸಣ್ಣ ಅಸಮಾಧಾನಗಳು ಸಂಭವಿಸಬಹುದು. ಕೆಲಸದಲ್ಲಿ ವಿಳಂಬ ಉಂಟಾಗಿ ತಮ್ಮ ಶ್ರಮವನ್ನು ತಕ್ಷಣ ಮೆಚ್ಚದ ಸ್ಥಿತಿ ಎದುರಾಗಬಹುದು. ಆದರೆ ಗ್ರಹಣದ ಬಳಿಕ ಪರಿಸ್ಥಿತಿ ಸುಧಾರಿಸಿ ಅವರ ಪರಿಶ್ರಮ ಗುರುತಿಸಲ್ಪಡುತ್ತದೆ. ವ್ಯಾಪಾರಿಗಳ ವಿಷಯದಲ್ಲಿ ಹೊಸ ಒಪ್ಪಂದಗಳು ಅಥವಾ ಸಹಭಾಗಿತ್ವ ಆರಂಭಿಸುವುದನ್ನು ಮುಂದೂಡುವುದು ಒಳಿತು. ಹಳೆಯ ಗ್ರಾಹಕರ ವಿಶ್ವಾಸ ಉಳಿಸಿಕೊಳ್ಳುವುದಕ್ಕೆ ಹೆಚ್ಚು ಗಮನ ಕೊಡಬೇಕು. ಈ ಸಮಯದಲ್ಲಿ ಕೋಪ ಅಥವಾ ತುರ್ತು ನಿರ್ಧಾರಗಳಿಂದ ಹಾನಿ ಸಂಭವಿಸಬಹುದು. ಬದಲಾಗಿ ಶಾಂತಿ ಮತ್ತು ತಾಳ್ಮೆಯಿಂದ ನಿರ್ವಹಿಸಿದರೆ ಗ್ರಹಣದ ನಂತರ ಹೊಸ ಅವಕಾಶಗಳು ದೊರಕುತ್ತವೆ. ಧನು ರಾಶಿಯವರಿಗೆ ಅದೇ ದೊಡ್ಡ ಬದಲಾವಣೆಯ ಮೂಲವಾಗಬಹುದು. ಕುಟುಂಬ ಜೀವನದಲ್ಲಿ ಧನು ರಾಶಿಯವರು ಸಾಮಾನ್ಯವಾಗಿ ಸಂತೋಷಭರಿತರಾಗಿರುತ್ತಾರೆ. ತಮ್ಮ ಮಾತುಗಳನ್ನು ನೇರವಾಗಿ ಹೇಳುವ ಸ್ವಭಾವದಿಂದ ಕೆಲವೊಮ್ಮೆ ಅಸಮಾಧಾನ ಉಂಟಾಗಬಹುದು. ಸೂರ್ಯಗ್ರಹಣದ ಅವಧಿಯಲ್ಲಿ ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಿರುವುದರಿಂದ ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ಗಲಾಟೆಯಾಗುವ ಸಾಧ್ಯತೆ ಇದೆ. ಪತಿಯ ಪತ್ನಿಯ ಸಂಬಂಧದಲ್ಲಿ ಅರ್ಥದ ತಪ್ಪು, ಗೊಂದಲ ಅಥವಾ ಭಾವನಾತ್ಮಕ ಅಲೆಮಾಲೆಗಳು ಉಂಟಾಗಬಹುದು. ಆದರೆ ಅದನ್ನು ಸಹನೆ, ಪ್ರೀತಿ ಮತ್ತು ಶಾಂತ ಮಾತಿನ ಮೂಲಕ ನಿವಾರಿಸಬಹುದು. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದು, ಅವರ ಅಭಿಪ್ರಾಯ ಕೇಳುವುದು ಒಳ್ಳೆಯದು. ಹಿರಿಯರೊಂದಿಗೆ ಚರ್ಚೆ ಮಾಡುವಾಗ ಗೌರವ ತೋರಬೇಕು. ಅವರ ಸಲಹೆಗಳನ್ನು ಪಾಲಿಸಿದರೆ ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಕಾಪಾಡಲು ಸಾಧ್ಯ. ಬಂಧು ಬಳಗದವರೊಂದಿಗೆ ಸಂಬಂಧಗಳಲ್ಲಿ ಮೃದು ಮಾತು ಬಳಸುವುದು ಮುಖ್ಯ. ಸ್ನೇಹಿತರೊಂದಿಗೆ ತುರ್ತು ಪ್ರತಿಕ್ರಿಯೆ ಕೊಟ್ಟರೆ ಸ್ನೇಹದಲ್ಲಿ ಬಿರುಕು ಬೀಳಬಹುದು. ಆದ್ದರಿಂದ ಈ ಸಮಯದಲ್ಲಿ ಧನು ರಾಶಿಯವರು ಹೆಚ್ಚು ಕೇಳಿ ಕಡಿಮೆ ಮಾತನಾಡುವುದು ಒಳಿತು. ಆರೋಗ್ಯದ ದೃಷ್ಟಿಯಿಂದ ಸೂರ್ಯಗ್ರಹಣದ ಅವಧಿಯಲ್ಲಿ ಧನು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೂರ್ಯನು ದೇಹದ ಶಕ್ತಿ, ರಕ್ತ ಸಂಚಾರ ಮತ್ತು ಹೃದಯವನ್ನು ಸೂಚಿಸುವುದರಿಂದ ಈ ಸಮಯದಲ್ಲಿ ದೌರ್ಬಲ್ಯ, ತಲೆನೋವು, ಕಣ್ಣು ಸಂಬಂಧಿ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅತಿಯಾದ ಒತ್ತಡ, ಕೋಪ ಅಥವಾ ಆತಂಕದಿಂದ ರಕ್ತದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಸಮಯದಲ್ಲಿ ಹಗುರವಾದ ಆಹಾರ, ಹೆಚ್ಚು ನೀರು, ಸಾಕಷ್ಟು ವಿಶ್ರಾಂತಿ ನೀಡುವುದು ಅತ್ಯಂತ ಮುಖ್ಯ. ಧನು ರಾಶಿಯವರು ಸಾಮಾನ್ಯವಾಗಿ ಸಾಹಸ ಪ್ರಿಯರಾಗಿರುವುದರಿಂದ ದೇಹಕ್ಕೆ ತೀವ್ರ ಒತ್ತಡ ಕೊಡುವ ಕ್ರೀಡೆ, ಹೆಚ್ಚು ಪ್ರಯಾಣ, ಅತಿಯಾದ ಶ್ರಮ ಈ ಅವಧಿಯಲ್ಲಿ ತಪ್ಪಿಸಬೇಕು. ಬದಲಾಗಿ ಹಗುರ ವ್ಯಾಯಾಮ, ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಆರೋಗ್ಯ ಕಾಪಾಡಬಹುದು. ಮಾನಸಿಕ ಆರೋಗ್ಯಕ್ಕೂ ಗಮನ ಕೊಡಬೇಕು. ಗ್ರಹಣದ ಪ್ರಭಾವದಿಂದ ಅಶಾಂತಿ, ಆತಂಕ ಹೆಚ್ಚಾಗಬಹುದು. ಅದನ್ನು ನಿಯಂತ್ರಿಸಲು ಧ್ಯಾನ, ಸಕಾರಾತ್ಮಕ ಚಿಂತನೆ, ಸತ್ಸಂಗ ಇವು ಸಹಕಾರಿ. ಒಟ್ಟಿನಲ್ಲಿ ಈ ಅವಧಿ ತಾತ್ಕಾಲಿಕ. ಗ್ರಹಣದ ನಂತರ ಧನು ರಾಶಿಯವರು ತಮ್ಮ ಶಕ್ತಿ, ಉತ್ಸಾಹವನ್ನು ಮರಳಿ ಪಡೆಯುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಧನು ರಾಶಿಯವರು ಸಾಮಾನ್ಯವಾಗಿ ಚುರುಕಾಗಿ ಕಲಿಯುವ ಗುಣ ಹೊಂದಿರುವರು. ಅವರಿಗೆ ಜ್ಞಾನಕ್ಕಾಗಿ ವಿಶೇಷ ಆಸಕ್ತಿ ಇರುತ್ತದೆ. ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಏಕಾಗ್ರತೆ ಕುಂದುವ ಸಾಧ್ಯತೆ ಇದೆ. ಓದಿದ ಪಾಠ ನೆನಪಾಗದೇ ಇರಬಹುದು ಅಥವಾ ಗಮನ ಬೇರೆಡೆಗೆ ತಿರುಗಬಹುದು. ಪರೀಕ್ಷೆಗಳ ಸಿದ್ಧತೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ಸವಾಲಿನಂತಿರುತ್ತದೆ. ಆದ್ದರಿಂದ ಅವರು ತಮ್ಮ ವೇಳಾಪಟ್ಟಿಯನ್ನು ಸರಿಯಾಗಿ ಕಟ್ಟಿಕೊಳ್ಳಬೇಕು. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಉನ್ನತ ಶಿಕ್ಷಣ ಪಡೆಯುತ್ತಿರುವವರು ಅಥವಾ ಸಂಶೋಧನೆ ನಡೆಸುತ್ತಿರುವವರು ಹೊಸ ವಿಷಯ ಪ್ರಾರಂಭಿಸದೆ ಹಳೆಯ ಕೆಲಸಗಳನ್ನು ಮುಗಿಸುವುದೇ ಒಳಿತು. ಗ್ರಹಣದ ನಂತರ ಹೊಸ ಆಲೋಚನೆಗಳು, ಹೊಸ ಚಿಂತನೆಗಳು ಬೆಳೆಯುತ್ತವೆ. ಒಟ್ಟಿನಲ್ಲಿ ಈ ಸಮಯವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಂತಿರಬಹುದು. ಆದರೆ ಸಹನೆ, ಶ್ರಮ ಮತ್ತು ಸರಿಯಾದ ಯೋಜನೆಯಿಂದ ಅವರು ಯಶಸ್ಸನ್ನು ಸಾಧಿಸಬಹುದು. ಧನು ರಾಶಿಯವರು ಮೂಲತಃ ಧಾರ್ಮಿಕ ಮನೋಭಾವದವರು. ಗುರುಗ್ರಹದ ಪ್ರಭಾವದಿಂದ ಅವರಿಗೆ ಧರ್ಮ, ಸತ್ಸಂಗ, ಜ್ಞಾನ, ಧ್ಯಾನ ಇವುಗಳ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಸೂರ್ಯಗ್ರಹಣದ ಅವಧಿಯಲ್ಲಿ ಈ ಗುಣಗಳು ಇನ್ನಷ್ಟು ಗಾಳವಾಗುತ್ತವೆ. ಗ್ರಹಣದ ದಿನ ಮಂತ್ರ ಜಪ, ದಾನ, ಪ್ರಾರ್ಥನೆ, ಪಠಣ, ಉಪವಾಸ ಇವುಗಳನ್ನು ಮಾಡುವುದರಿಂದ ಪುಣ್ಯ ಹೆಚ್ಚಾಗುತ್ತದೆ. ಧನು ರಾಶಿಯವರು ಈ ಸಮಯದಲ್ಲಿ ತಮ್ಮ ಕೋಪ, ಅತಿಯಾದ ಆತುರ, ಅತಿಯಾದ ಖರ್ಚಿನ ಸ್ವಭಾವವನ್ನು ನಿಯಂತ್ರಿಸಲು ಆಧ್ಯಾತ್ಮಿಕ ಮಾರ್ಗಗಳನ್ನು ಅನುಸರಿಸಬಹುದು. ಸೂರ್ಯನು ಆತ್ಮನ ಸಂಕೇತವಾದುದರಿಂದ ಈ ಅವಧಿಯಲ್ಲಿ ಸ್ವಯಂ ಪರಿಶೀಲನೆ, ಧ್ಯಾನ, ಮೌನ ಇವುಗಳ ಮೂಲಕ ಒಳಗಿನ ಶಾಂತಿ ಹುಡುಕುವುದು ಉತ್ತಮ. ಹೀಗಾಗಿ ಅವರು ತಮ್ಮ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಸಿಗುತ್ತದೆ. ಗ್ರಹಣದ ನಂತರ ಧನು ರಾಶಿಯವರು ಹೊಸ ಶಕ್ತಿ, ಹೊಸ ಚೈತನ್ಯ ಮತ್ತು ನಂಬಿಕೆಯೊಂದಿಗೆ ಜೀವನದಲ್ಲಿ ಮುಂದುವರಿಯುತ್ತಾರೆ. ಸಮಾಜ ಸಂಬಂಧಗಳಲ್ಲಿ ಧನು ರಾಶಿಯವರು ಚುರುಕಾಗಿರುತ್ತಾರೆ. ಹೊಸ ಜನರೊಂದಿಗೆ ಬೆರೆಯಲು, ಸ್ನೇಹ ಬೆಳೆಸಲು, ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಹಿಂಜರಿಯುವುದಿಲ್ಲ. ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಇವರ ಮಾತುಗಳನ್ನು ಇತರರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣ ವಿಷಯಕ್ಕೂ ಅಸಮಾಧಾನ ಉಂಟಾಗಬಹುದು. ಈ ಅವಧಿಯಲ್ಲಿ ಹೆಚ್ಚು ಮಾತನಾಡುವುದಕ್ಕಿಂತ ಕಡಿಮೆ ಮಾತನಾಡಿ ಹೆಚ್ಚು ಕೇಳುವುದು ಉತ್ತಮ. ಅನಾವಶ್ಯಕ ಚರ್ಚೆಗಳಲ್ಲಿ ತೊಡಗಬಾರದು. ಸಮಾಜದಲ್ಲಿ ತಮ್ಮ ಗೌರವ ಉಳಿಸಿಕೊಳ್ಳಲು ತಾಳ್ಮೆ ಮತ್ತು ಶಾಂತ ಮನೋಭಾವ ಅಗತ್ಯ. ಭವಿಷ್ಯ ಯೋಜನೆಗಳ ವಿಷಯದಲ್ಲಿ ಧನು ರಾಶಿಯವರು ದೊಡ್ಡ ಕನಸುಗಳನ್ನು ಕಾಣುವವರು. ಆದರೆ ಗ್ರಹಣದ ದಿನ ಹೊಸ ಯೋಜನೆ ಪ್ರಾರಂಭಿಸುವುದು ಸೂಕ್ತವಲ್ಲ.
ಬದಲಾಗಿ ಹಳೆಯ ಯೋಜನೆಗಳನ್ನು ಪರಿಶೀಲಿಸಿ ದೋಷಗಳನ್ನು ಸರಿಪಡಿಸಿ ಹೊಸ ದಾರಿಗಳ ಕುರಿತು ತಯಾರಿ ಮಾಡಿಕೊಳ್ಳಬಹುದು. ಗ್ರಹಣದ ನಂತರ ಅವರ ಕನಸುಗಳಿಗೆ ಅನುಕೂಲಕರವಾದ ಸಂದರ್ಭಗಳು ಎದುರಾಗುತ್ತವೆ. ಹೀಗಾಗಿ ತಾಳ್ಮೆಯಿಂದ ಕಾಯುವುದು, ಸರಿಯಾದ ಸಮಯದಲ್ಲಿ ಕ್ರಮ ಕೈಗೊಳ್ಳುವುದು ಅತ್ಯಂತ ಮುಖ್ಯ. 2025ರ ಸೆಪ್ಟೆಂಬರ್ 21ರಂದು ಸಂಭವಿಸುವ ಅಮಾವಾಸ್ಯೆ ಮತ್ತು ಎರಡನೇ ಸೂರ್ಯಗ್ರಹಣವು ಧನುರಾಶಿಯವರಿಗೆ ಆಳವಾದ ಬದಲಾವಣೆ ಮತ್ತು ಜಾಗೃತಿಯ ಸಮಯವಾಗಿರಲಿದೆ. ಈ ಸಮಯದಲ್ಲಿ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು, ಆದರೆ ಅವುಗಳಲ್ಲಿ ಹೊಸ ದಾರಿಯ ಸೂಚನೆ ಕೂಡ ಅಡಗಿರುತ್ತದೆ. ಧನುರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡರೆ ಮತ್ತು ಅಜಾಗರೂಕತೆಯಿಂದ ದೂರವಿದ್ದರೆ ಯಶಸ್ಸು ಖಚಿತ. ಈ ಗ್ರಹಣದ ಪ್ರಭಾವದಿಂದ ಹಳೆಯ ವಿಷಯಗಳಿಗೆ ತೆರೆ ಬಿದ್ದಂತೆ ಹೊಸ ಅವಕಾಶಗಳು ಬೆಳಕಿಗೆ ಬರಲಿವೆ. ನಿಮ್ಮ ಮನಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೊಂದಲವಿದ್ದರೆ ಅದು ನಿಧಾನವಾಗಿ ಸರಿಯಾಗುತ್ತದೆ. ಕುಟುಂಬ ಜೀವನದಲ್ಲಿ ಸಾಮರಸ್ಯ ಕಾಪಾಡುವುದು ಮುಖ್ಯವಾಗಿದ್ದು, ಸಹನೆ ಮತ್ತು ಮಾತಿನ ಮಿತಿಯೇ ಸಮಾಧಾನದ ಮಾರ್ಗ. ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯ ಅಗತ್ಯವಿದೆ, ಏಕೆಂದರೆ ಅಪ್ರತೀಕ್ಷಿತ ಖರ್ಚುಗಳು ಬರಬಹುದು. ಆದರೆ ಆ ನಂತರ ಸ್ಥಿರತೆ ದೊರೆಯುವ ಸೂಚನೆ ಇದೆ. ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ, ಆದರೆ ಅದಕ್ಕಾಗಿ ತಾಳ್ಮೆ ಅಗತ್ಯ. ಆರೋಗ್ಯದ ವಿಷಯದಲ್ಲಿ ಶಕ್ತಿ ಹಿನ್ನಡೆಗೊಳ್ಳುವ ಭಯವಿದ್ದರೂ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿದರೆ ಲಾಭ. ಸ್ನೇಹಿತರು ಮತ್ತು ಬಂಧುಗಳ ಬೆಂಬಲ ಈ ಅವಧಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಒಟ್ಟಿನಲ್ಲಿ ಈ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಧನುರಾಶಿಯವರ ಜೀವನಕ್ಕೆ ಹೊಸ ದಾರಿ ಮತ್ತು ಅರಿವನ್ನು ನೀಡುವಂಥದ್ದು. ಧೈರ್ಯ ಧಾರಣೆ, ಸಹನೆ ಮತ್ತು ದೃಢಸಂಕಲ್ಪದಿಂದ ಮುಂದೆ ಸಾಗಿದರೆ ಧನುರಾಶಿಯವರಿಗೆ ಈ ಕಾಲ ಶ್ರೇಯಸ್ಕರವಾಗಲಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು.